ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರೋ ಲಂಚ್ ಬಾಕ್ಸಿಗೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡತ್ತೀನಿ ರೀ. ನೋಡಿರಿ, ಇವು ಬೇಬಿ ದೋಸೆ ರೀ. ಇದಕ್ಕೊಂದು ನಾನು ಹೆಸರಿಟ್ಟೀನಿ. ಎಷ್ಟು ಸಣ್ಣ ಮಾಡೀನಿ ರೀ. ಇವನ್ನ ಭಾರಿ ಟೇಸ್ಟ್ ಇರ್ತಾವೆ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದು ಪಡ್ ಮಾಡಿದ್ದು ಹಿಟ್ಟು ಇತ್ತು ರೀ ನಂದು. ನಿನ್ನಿದು ಫ್ರಿಜ್ನಾಗ ತೆಗೆದಿಟ್ಟಿದ್ದೆ. ಈಗ ಮಾರ್ನಿಂಗ ಮತ್ತು ಮಾಡತ್ತೀನಿ. ಅದು ಅಂದ್ರೆ ಉಪ್ಪು ಹಾಕ್ಲಾರ್ದೆ ಹಂಗೆ ತೆಗೆದಿಡ್ಬೋದು ರೀ, ಅದಕ್ಕೇನೂ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ ರೀ, ಅದನ್ನು ಹಾಕ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ ಇವು. ಒಂಥರ ದೋಸೆ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಹೊಸ್ದಾಗಿ ಯಾರ್ಯಾರು ನೋಡತ್ತೀರಿ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಸ್ವಲ್ಪ ಉಪ್ಪು ರೀ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ರೀ. ಇದನ್ನ ಅಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ರಿ ಹಿಟ್ಟೊಳಗೆ ಇವು ವೆಜಿಟೇಬಲ್ಸ್. ಇದಕ್ಕೆ ಬೇಕಂದ್ರೆ ನೀವು ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನು ಹಾಕ್ಕೋಬೋದು ರೀ. ಕ್ಯಾರೆಟ್ ಈ ಥರ ಹಾಕ್ಕೋಬೋದು, ಸೌತೆಕಾಯಿ ಮತ್ತು ಕ್ಯಾರೆಟು ಹಿಂಗೆ. ಬಟ್ ನಾ ಇಷ್ಟೇ ಹಾಕಿ ಮಾಡತ್ತೀನಿ ರೀ. ಇದು ಅಷ್ಟೇ ಟೇಸ್ಟಾಗಿರುತ್ತೆ. ಅವೆಲ್ಲನೂ ಹಾಕ್ಕೊಂಡ್ರೆ ಹಾಕ್ಕೋಬೋದು ರೀ, ಅದು ಆಪ್ಷನಲ್ಲ. ಅದನ್ನೂ ಕೂಡ ಟೇಸ್ಟ್ ಆಗುತ್ತೆ. ಈಗ ಚೆನ್ನಾಗಿಂದು ಕಲಸಿ ಒಂದು 5 ರಿಂದ 7 ನಿಮಿಷ ಬಿಟ್ಬಿಡ್ರಿ. ಇದನ್ನ ಇಲ್ಲಿ ಒಲೆ ಮೇಲೆ ತವಾ ಕಾಯಕ್ಕೆ ಇಟ್ಕೊಂಡೀನಿ ರೀ. ಅದು ಸ್ವಲ್ಪ ಕಾಯಿಲ್ರಿ, ಚೆನ್ನಾಗಿ ಕಾಯ್ದಿರ್ಬೇಕು ರೀ. ಕಾದ್ಮೇಲೆ ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡು ತಿಕ್ಕಿ ಅದ್ರ ಮೇಲೆ ಸಣ್ಣ ಇಷ್ಟಿಷ್ಟ ದೋಸೆನ ಬಿಡ್ರಿ. ಬೇಬಿ ದೋಸೆ ಅಂತ ಕರ್ದೇನಿ ರೀ ನಾ ಇದಕ್ಕೆ. ಅಂದರೆ ಸಣ್ಣ ಇರ್ತಾವಲ್ಲ ಅದಕ್ಕಷ್ಟೇ. ತುಂಬ ಚೆನ್ನಾಗಿರ್ತದೆ ರೀ ಇದು ಟೇಸ್ಟ್. ಈಗ ದೊಡ್ಡ ಉತ್ತಪ್ಪ ಟೈಪ್ ಮಾಡ್ತೀವಲ್ರಿ, ಹಂಗೆ ಮಾಡ್ಬೋದು. ಬಟ್ ಮಕ್ಳಿಗೆ ಅಂದರೆ ಈ ಟೈಪ್ ಮಾಡಿ ಲಂಚ್ ಬಾಕ್ಸಿಗೆ ಅದಕ್ಕೆ ಕಟ್ರಿ ಭಾಳ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ ಇವನ್ನ. ನೋಡಿರಿ, ನೀವು ಟ್ರೈ ಮಾಡಿ ಮನ್ಯಾಗ. ಇದೇ ಟೈಪ ಒಂದು 5 ದೋಸೆ ಹಾಕ್ಕೊಂಡೀನಿ ನೋಡಿರಿ ನಾ. ಸಣ್ಣ ಹಾಕ್ಕೊಂಡು ಇದಕ್ಕೆ ಸುತ್ತ ಬೇಕಾರೆ ತುಪ್ಪ ಅಂದರೆ ತುಪ್ಪ, ಇಲ್ಲ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ರೀ ಇದಕ್ಕೆ. ನೋಡಿರಿ, ಎಣ್ಣೆ ತಿನ್ನಲ್ಲ, ಡಯಟ್ ಮಾಡೋರಿದ್ರೆ ಅಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಹಾಕ್ಕೋಬೋದು. ಅದು ಗುಡ್ ಫ್ಯಾಟ್, ಏನೂ ಆಗಂಗಿಲ್ಲ. ಈಗ ಹಾಕ್ಕೊಂಡು ನೋಡಿರಿ, ಅವು ಸಣ್ಣಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು ನೋಡಿರಿ. ಎಷ್ಟು ಪಳ್ಳಾಗಿ ಬರ್ತಾವೆ, ಅಷ್ಟು ಸಾಫ್ಟ್ ಅಂದ್ರೆ ಸ್ಪಾಂಜ್ ಆಗಿರ್ತಾವೆ ರೀ. ಇದು ಹಿಟ್ಟು ಹೆಂಗೆ ತಯಾರು ಮಾಡೋದಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಫಸ್ಟಿಗೆ ಮ್ಯಾಲೆ ಲಿಂಕ್ ಬರುತ್ತೆ ನೋಡಿರಿ. ಪಡ್ ಮಾಡಿದ್ದೆ ನಾನು, ಹಿಟ್ಟು ಅದರದ್ದು ಪಡ್ಡಿಂದು ಒಂದು ವಿಡಿಯೋ ಹಾಕಿದ್ದೆ. ಅದೇ ಥರನೇ ಸೇಮ್ ಪ್ರೊಸೀಜರ್ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ರೀ. ಅದೇ ಹಿಟ್ಟನ್ನು ನಾನು ಉಳಿದಿದ್ದ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಲಾರ್ದೆ ಮೊದಲೇ ತೆಗೆದು ಅದನ್ನು ಫ್ರಿಜ್ನಾಗ ಇಟ್ಟಿದ್ದೆ. ಅದು ಮಾರನೇ ದಿವಸ ಮಾಡತ್ತೀನಿ ರೀ. ಈಗ ಮತ್ತು ಆ ವಿಡಿಯೋ ನೋಡಿರಿ, ಅದೇ ಟೈಪನ್ನು ಹಿಟ್ಟು ತಯಾರು ಮಾಡ್ಕೊರಿ. ನೋಡಿರಿ, ಈಗೆಲ್ಲ ಎಷ್ಟು ಬಬಲ್ಸ್ ಬಂದವ್ರಿ, ಸಣ್ಣ. ಈ ಟೈಪ್ ಅಂದ್ರೆ ದೋಸೆ ಪಳ್ಳಾಗೆ ಬರ್ತಾವ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ. ಇದು ದೋಸೆ ಹಿಟ್ಟು ಅಂದರೆ ಏನು ಇಲ್ಲರಿ ಜಾಸ್ತಿ. ಅದರೊಳಗೆ ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯ, ಆಮೇಲೆ ಅವಲಕ್ಕಿ ಹಾಕೀನಿ ರೀ ನಾ ಇಲ್ಲಿ. ಚುಮ್ಮರಿ ಸ್ವಲ್ಪ ಅವಲಕ್ಕಿ ಹಾಕಿ ನೆನೆಸಿಟ್ಟು ಒಂದು 5 ರಿಂದ 6 ತಾಸು ನೆನೆಸಿಟ್ಟು ಅದನ್ನ ರುಬ್ಕೊಂಬಿಡೋದ್ರಿ. ಅಷ್ಟೇ ರುಬ್ಬಿ ನೈಟ್ ಪೂರ್ತಿ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಬಿಡೋದ್ರಿ. ಮುಂಜಾನೆ ಮಾಡ್ಕೊಳ್ಳೋದ್ರಿ ನಾಷ್ಟ. ಅದು ಹೆಂಗೆ ಅಂತ ನೀವು ಡೀಟೇಲ್ ಗೊತ್ತಿರ್ಲಿಕ್ಕಂದ್ರೆ ಪಡ್ ಮಾಡೋದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನಾನು, ಅದನ್ನ ಚೆಕ್ ಮಾಡಿರಿ. ನೋಡಿರಿ, ಈಗ 2 ಕಡೆ ಬ್ರೌನ್ ಕಲರ್ ಆಗ್ಯಾವಲ್ರಿ. ಈಗ ಇವನ್ನ ತಕ್ಕೊಂಬಿಡೋಣ್ರಿ ಒಂದೊಂದಾಗಿ. ಖಂಡಿತ ನಿಮ್ಗೆಲ್ಲರಿಗೂ ಭಾಳ ಇಷ್ಟ ಆಗತ್ತೆ ರೀ. ಇದ್ರ ಜೊತೆ ನಾನು ಬಟಾಟಿ ಪಲ್ಯ ಮತ್ತು ಚಟ್ನಿ ಮಾಡೀನಿ ರೀ. ನೀವು ಹಂಗೆ ತಿಂದ್ರೂ ಬರುತ್ತೆ ರೀ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡು ಶೇಂಗಾ ಚಟ್ನಿ ಹಾಕ್ಕೊಂಡು ಭಾರಿ ಟೇಸ್ಟ್ ಆಗುತ್ತದೆ. ನೋಡಿರಿ, ಎಷ್ಟು ಸಾಫ್ಟಾಗಿ ಬಂದಾವ ದೋಸೆ. ನೋಡ್ರಿ, ನೀವು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ನೋಡಿರಿ, ಸ್ಪಾಂಜ್ ಗತೆ ಬಂದಾವ ನೋಡಿರಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.